ಆತ್ಮೀಯರೇ, ಶಬ್ದದೊಳಗಣ ನಿಶಬ್ದ, ಸೈಲೆನ್ಸ್ ಇನ್ ದ ಸೌಂಡ್, ಎಸ್.ಎನ್. ರಮೇಶ್ ಅವರ ಬದುಕಿನ ಯಶೋಗಾಥೆಯನ್ನು ವಿವರಿಸುವ ಸಾಕ್ಷ್ಯಚಿತ್ರ. ಚಿಕ್ಕಮಗಳೂರು ಜಿಲ್ಲೆಯ ಸಾದರಹಳ್ಳಿಯಲ್ಲಿ ಫೆಬ್ರವರಿ 18, 1968ರಲ್ಲಿ ಜನಿಸಿದ ರಮೇಶ್ ತಮ್ಮ ಪ್ರಾಥಮಿಕ ಮತ್ತು ಕಾಲೇಜು ಶಿಕ್ಷಣವನ್ನು ಅನೂರ್ ಮತ್ತು ಸಕರಾಯಪಟ್ನ, ಚಿಕ್ಕಮಗಳೂರಿನಲ್ಲಿ ಪೂರೈಸುತ್ತಾರೆ. ಡಿಪ್ಲೊಮಾ ಪದವಿ ಪಡೆದ ನಂತರ ಉದ್ಯೋಗವನ್ನು ಅರಸಿ ಬೆಂಗಳೂರಿಗೆ ಬರುವ ಎಸ್.ಎನ್. ರಮೇಶ್ ಅಲ್ಲಿ ದಿನೇಶ್ ವರ್ಮಾ ಅವರ ಹತ್ತಿರ ಆರ್ಕಿಟೆಕ್ಟ್ ಕಂಪನಿಯಲ್ಲಿ ಸೇರಿಕೊಳ್ಳುತ್ತಾರೆ. ರಮೇಶ್ ಅವರ ವೃತ್ತಿ ಪ್ರಾರಂಭ ಆಗಿದ್ದು ಒಬ್ಬ ಡ್ರಾಫ್ಟ್ ಮ್ಯಾನ್ ಆಗಿ. ಆದರೆ ತುಂಬಾ ಅನಿರೀಕ್ಷಿತವಾಗಿ ರಮೇಶ್ ಒಬ್ಬ ಆರ್ಕಿಟೆಕ್ಟ್ ಆಗಿ ಬೆಳೆದ ಬಗೆಯನ್ನ ಇಡೀ ನಾಡು ಬೆರಗಿನಿಂದ ಗಮನಿಸಿದೆ. ಕವಿ, ಕಲಾವಿದ, ನೃತ್ಯಪಟು ಹೀಗೆ ಹಲವು ಆಯಾಮಗಳಲ್ಲಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರುವ ಎಸ್.ಎನ್. ರಮೇಶ್ ಅದ್ಭುತ ಉದ್ಯಮಿ ಕೂಡ. ಅವರು ಆರಂಭಿಸಿದ ಗುಹಾಂತರ, ಶಿಲಾಂಧರ, ಸಿರಿ ಹಾಗೂ ಝರಿ ರಿಸಾರ್ಟ್ಗಳು ಅಂತಾರಾಷ್ಟ್ರೀಯ ಗುಣಮಟ್ಟವನ್ನು ಹೊಂದಿವೆ. ವಿಚಿತ್ರ ಏನು ಅಂದರೆ, ಒಬ್ಬ ವ್ಯಕ್ತಿ ವೃತ್ತಿಯಲ್ಲಿ, ಪ್ರವೃತ್ತಿಯಲ್ಲಿ ಹಾಗೆ ತನ್ನ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಇಷ್ಟೊಂದು ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಎನ್ನುವಂಥ ಪ್ರಶ್ನೆ ರಮೇಶ್ ಅವರ ವ್ಯಕ್ತಿತ್ವವನ್ನು ಗಮನಿಸಿದಾಗ ನಮಗೆ ಅನಿಸುವುದು ಸಹಜ. ಇದಕ್ಕಿಂತಲೂ ಕುತೂಹಲಕರ ಸಂಗತಿ ಎಂದರೆ, ನನಗೆ ರಮೇಶ್ ಅವರು ಇತ್ತೀಚೆಗೆ ಪರಿಚಯ. ಆದರೆ ಅಲ್ಲಮನ ವಚನ ಧಾರೆಯಂತೆ ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ ಎನ್ನುವಂತೆ ಎತ್ತಣ ಚಿಕ್ಕಮಗಳೂರು, ಎತ್ತಣ ಕಾರಟಗಿ, ಎತ್ತಣಿಂದೆತ್ತ ಸಂಬಂಧವಯ್ಯ ಎನ್ನುವಂತೆ ಅನಿರೀಕ್ಷಿತವಾಗಿ ನಾನು ಒಂದ್ಸಲ ಅವರನ್ನು ಭೇಟಿಯಾದೆ. ಅವರ ಸಾಹಸದ ಕಥೆಗಳನ್ನು ಕೇಳಿದಾಗ ಇವರನ್ನ ಶಬ್ದಗಳಲ್ಲಿ, ದೃಶ್ಯಗಳಲ್ಲಿ ಸೆರೆ ಹಿಡಿಯಬೇಕು ಎಂಬ ಭಾವ ನನ್ನಲ್ಲಿ ಉತ್ಕಟವಾಯಿತು. ಯಾವುದೇ ರೀತಿಯ ಸ್ನೇಹ, ಸಂಬಂಧ, ಹಳೆಯ ಪರಿಚಯ ಇರದೇ ಹೋದರೂ ಕೂಡ ಇವರ ಬದುಕನ್ನ ಜನತೆಗೆ ನಿರೂಪಿಸಬೇಕು ಎನ್ನುವ ನನ್ನ ಅದಮ್ಯ ಉತ್ಸಾಹ ಇಂದಿಗೂ ನಿಗೂಢವಾಗಿದೆ. ಅಲ್ಲಮನ ಗುಹೇಶ್ವರನ ಹಾಗೆ ರಮೇಶ್ ಅವರ ಕುರಿತು ಅವರ ಗುರುಗಳು, ಆತ್ಮೀಯರು, ಸ್ನೇಹಿತರು, ಸಾಹಿತಿಗಳು, ಬಂಧುಗಳು ಈ ಸಾಕ್ಷ್ಯಚಿತ್ರದಲ್ಲಿ ತಮ್ಮ ಅನುಭವಗಳನ್ನು, ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಹಾಗೆ ರಮೇಶ್ ಕೂಡ ತಮ್ಮ ಬದುಕಿನ ಅನೇಕ ಘಟನೆಗಳನ್ನು ಸುಂದರವಾಗಿ ಹಾರದ ಹಾಗೆ ಪೋಣಿಸಿಕೊಟ್ಟಿದ್ದಾರೆ. ಇವರ ಇಡಿಯಾಗಿ ಈ ಸಾಕ್ಷ್ಯಚಿತ್ರದ ನಂತರ ಇತರ ಭಾಗಗಳನ್ನು ವಿಸ್ತಾರವಾಗಿ ನೋಡಲು ಇವರ ಬದುಕಿನ ಚಿತ್ರಣವನ್ನು ಈ ಹಿಂದೆ 4 ಭಾಗಗಳಲ್ಲಿ, 4 ಕಂತುಗಳಲ್ಲಿ ಚಿತ್ರಿಸಲಾಗಿದೆ. ಒಟ್ಟಾಗಿ ಒಂದು ಪುಸ್ತಕ ರೂಪದಲ್ಲಿ ಕಟ್ಟಿಕೊಡುವ ಅವರ ವ್ಯಕ್ತಿ ಚಿತ್ರಣ ನಿಮಗೆ ತೃಪ್ತಿ ನೀಡಬಹುದು ಎಂಬ ಭರವಸೆ ಇದೆ. ಇತರರಿಗೆ ಪ್ರೇರಣೆಯಾಗಲು, ಉದ್ಯಮಶೀಲ ಯುವಕರಿಗೆ ಮಾರ್ಗದರ್ಶಿಯಾಗಲು ಇವರ ಬದುಕು ಅರ್ಥಪೂರ್ಣ ಓದು ಎಂದು ನಾನು ಭಾವಿಸಿದ್ದೇನೆ. ಶರಣು ಶರಣಾರ್ಥಿ. ಚೆಲುವ ಕನ್ನಡತಿಯ ಚಿಕ್ಕ ಮಗಳೇ, ವನಸಿರಿಯ ಮೈಯೊದ್ದ ಮದುಮಗಳೇ, ಕಣ್ಮನ ಸೆಳೆವ ಗಿರಿಸಾಲು ನಿನ್ನಂಗದೇರಿಳಿತವೆ, ಝರಿ ಜಲಧಾರೆಗಳು ನಿನ್ನೊಡಲ ಚೇತನವೇ, ವಯ್ಯಾರಿ ವನರಾಣಿ ನೀ ಧನ್ವಂತರಿ ಸಖಿಯೇ, ಸಖರಾಯನ ಸಿರಿಯೇ, ಪ್ರಕೃತಿ ದತ್ತ ನಿನ್ನಂದ ಕಾಣಲೆಂದು ನಾ ನಿನ್ನತ್ತ, ಬರುವ ಮೊದಲೇ ಬಲ್ಲೆ ನೀ ಬಯಸುವ ಪೂಜೆ ನಿರ್ಮಲತೆ ನಿರ್ಮಲತೆ. Sir, how you understood that he could do and he could become architect without the qualification, when qualification matters? Well, in any of these liberal arts type of a thing, subjects when we talk about, and I put architecture also in the same category, it is not the piece of paper which says that you are qualified. In any of the arts, it is the person's mind who takes it much further. There are a lot of people who have that qualification, they cannot think like this. So, Ramesh belongs to the other sect of people where he did not have a qualification. He tried hard, we tried hard to get him a qualification, but then in our university syllabus it's not possible. So, he had the innovative mind which we worked together, and he was able to do excellent work with me in the office. ರಮೇಶ್ ಗುಹಾಂತರ ಆಯಿತು, ಶಿಲಾಂಧರ ಆಯಿತು, ಸಿರಿ ಆಯಿತು, ಝರಿಗೆ ಬರೋದ್ರೊಳಗೆ ಮನಸ್ಸು ಸಂಪೂರ್ಣ ಉಲ್ಲಸಿತ. ನಮ್ಮಲ್ಲಿ ಬ್ಯೂಟಿಫುಲ್ ಅನ್ನೋದಿಲ್ಲ, ಸಬ್ಲೈಮ್ ಅಂತೀವಿ. ಆ ಸಬ್ಲೈಮ್ ಎಕ್ಸ್ಪೀರಿಯನ್ಸು
ಇಲ್ಲಿ ಝರಿಯಲ್ಲಿದೆ. ಇದು ದಟ್ಟ ಕಾಡಿನಲ್ಲಿ ನಾವು ಬರ್ತೇವೆ. ಇಲ್ಲಿ ಬಂದಮೇಲೆ ಇಲ್ಲಿ ತಂಗಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಥವಾ ಹ್ಯಾಪಿ ಸ್ಟೇ ಆಗುತ್ತೆ ಅಂತ ನಿಮ್ಗೆ ಹೆಂಗೆ ಅನ್ನಿಸ್ತು? ಫಸ್ಟ್ ಆಫ್ ಆಲ್ ಇಲ್ಲಿ ಬರಬೇಕಾಗಿರೋರು ಸಿಟಿಯವರು, ಅಂದರೆ ನಮ್ಮ ಹಳ್ಳಿ ಜನಕ್ಕೆ ಕಾಡೇನು ಹೊಸ್ತಲ್ಲ. ಸಿಟಿಯವರಿಗೆ ಅವ್ರು ಬಯಸ್ಕೊಂಡು ಬರೋದೇನೆ ನೇಚರ್ ಜೊತೆ ಮರ್ಜ್ ಆಗಬೇಕಂತ. ಅವರಿಗೆ ನೇಚರ್ ಜೊತೆನೇ ಅಂದರೆ ಆ ಮಡಿಲಿನಲ್ಲಿ ಮಲ್ಗೋ ಒಂದು ಅವಕಾಶ ಬೇಕು. ಅಂದರೆ ಇಲ್ಲಿಂದ ತಗೊಂಡೋಗಿ ಎಲ್ಲೋ ಜಾಗ ತೋರಿಸೋದಲ್ಲ, ಈ ಜಾಗನೇ ನೋಡ್ಲಿಕ್ಕೆ ವಂಡರ್ಫುಲ್ ಆಗಿರಬೇಕು, ಉಳ್ಕೊಳ್ಳಿಕ್ಕೂ ಅಷ್ಟೇ ಇದಾಗಿರಬೇಕು. ಹಾಗಾಗಿ ನಮ್ಮ ವಾಟರ್ ಫಾಲ್ ಪಕ್ಕದಲ್ಲೇ ರೂಮ್ ಇರಬೇಕನ್ನೋದು ನನ್ನ ಉದ್ದೇಶ. ಮಾಡಬೇಕಾದ್ರೆ ಎಲ್ಲರೂ ಹಾಗೆ ಹೇಳಿದರು, ಇಷ್ಟು ಕೆಳಗಡೆ ಮಾಡಿದರೆ ಯಾರು ಬರ್ತಾರೆ, ಭಯ ಪಡಲ್ವಾ ಅಂತ. ಆ ಭಯನೇ ಒಂದು ಸೊಬಗು, ಅದೇ ಒಂದು ಖುಷಿ. ಆ ಏರ್ಪಿನ್ ಬೆಂಡ್ಸ್ಗಳು ಕ್ರಾಸ್ ಮಾಡ್ಕೊಂಡು ಬರೋ ಹೊತ್ತಿಗೆ ಜನ ಇದರೊಳಗಡೆ ವಿಲೀನವಾದಂಗೆ ಆಗೋಗ್ಬಿಡ್ತಾರೆ. ಇಲ್ಲಿ ನಾನೇನು ಹೆಚ್ಚಿಗೆ ಮಾಡಲಿಕ್ಕೆ ಹೋಗಿಲ್ಲ, ದೇವ್ರು ಕೊಟ್ಟಿದ್ದೇ ಅತಿಯಾಗಿದೆ, ವಿಪರೀತ ಇದೆ. ಸೊ ನಾನು ಜಸ್ಟ್ ಉಳ್ಕೊಳ್ಳಿಕ್ಕೆ ಜಾಗ ಮಾಡಿದರೆ ಸಾಕು, ಅಷ್ಟೇ. ಅದನ್ನು ಐಸೋರ್ ಆಗದಾಗೆ, ಪ್ರಕೃತಿಗೆ ಹಾಳಾಗದಾಗೆ, ಕನ್ಸೀಲ್ ಆಗೋ ರೀತಿಯಲ್ಲಿ, ಕೆಮೋಫ್ಲೇಜ್ ಆಗೋ ರೀತಿಯಲ್ಲಿ ಮಾಡಿದ್ದೀವಿ. ಹೆಸರು ಏನು ಇಡಬೇಕು ಅಂದಾಗ ನಾವು ಈ ವಾಟರ್ ಬಗ್ಗೆನೇ ಏನಾದರೂ ಇರಬೇಕಂತ ಅಂದ್ಕೊಂಡ್ವಿ. ಕನ್ನಡದಲ್ಲಿ ನಾವು ಮಗ್ಗಿ ಪುಸ್ತಕದಲ್ಲಿ ಓದ್ತಾ ಇದ್ವಿ, ಝಾ, ದೊಡ್ಡ ಅಕ್ಷರ ಝಾಗೆ ಒಂದೇ ಒಂದು ಪದ ಇರೋದು ಝರಿ. ಸೊ ಆ ಪದದ ಬಗ್ಗೆ ನನಗೆ ಭಾರಿ, ಅಂದರೆ ಇನ್ಯಾವುದು ಪದ ಇಲ್ಲ ಅದಕ್ಕೆ, ಹಾಗಾಗಿ ಆ ಹೆಸರನ್ನ ಇಟ್ಟಿದ್ದು ನಾನು, ಝರಿ ಅಂತ. ಗುಹಾಂತರದಲ್ಲಿ ಭೂಮಿಯ ಮೇಲೆ ಒಂದು ಕೃತಕವಾದ ಗುಹೆಯನ್ನು ಸೃಷ್ಟಿ ಮಾಡಿದ್ರಿ. ರಾಮನಗರದ ಶಿಲಾಂಧ್ರದ ಬೆಟ್ಟದಲ್ಲಿ ಶಿಲೆಯ ಹಂದರದ ರೆಸಾರ್ಟನ್ನು ನಿರ್ಮಾಣ ಮಾಡಿದ್ರಿ. ಹಾಗೆ ಪ್ರಕೃತಿಯ ಸಂಪತ್ತನ್ನು ಹಿಡಿದು ಸಿರಿಯಲ್ಲಿ ಸುಂದರವಾದ ಪರಿಸರ ಮಧ್ಯದ ಮನೆಗಳನ್ನು ನಿರ್ಮಾಣ ಮಾಡಿದರು. ಝರಿ ಸಹಜವಾಗಿಯೇ ಇತ್ತು, ಆದರೆ ಇಷ್ಟು ದಟ್ಟವಾದ ಕಾಡಿನಲ್ಲಿ ವಾಸ ಅಷ್ಟೊಂದು ಸೇಫ್ ಅಂತ ಇರಲಿಲ್ಲ. ಬಟ್ ಇದನ್ನು ಸೇಫಾಗಿ ಮಾಡಲಿಕ್ಕೆ ನೀವು ಕೊಂಡ ಕ್ರಮ ಏನು? ಮನುಷ್ಯ ಉಳ್ಕೊಳ್ಳೋಕೆ ಶುರು ಆದ ತಕ್ಷಣ ಸೇಫ್ ಆಗಿಬಿಡುತ್ತೆ, ಯಾವುದೇ ಕಾಡಾಗಿದ್ದರೂ ಅಷ್ಟೇ. ಆ್ಯಂಡ್ ಬೇರೆಯವ್ರು ಅಂದ್ಕೊಂಡಿರೋ ರೀತಿಯಲ್ಲಿ ಕಾಡು ಪ್ರಾಣಿಗಳ ಬಗ್ಗೆ ಅದು ಇದು ನಮ್ಮ ಮಲೆನಾಡಿನವ್ರಿಗೆ ಅದ್ರ ಜೊತೆ ಬದುಕಿ ಗೊತ್ತು, ನಾವಿದ್ದಿದ್ದೇ ಕಾಡೊಳಗಡೆ ಎಲ್ಲ. ಸೊ ಹಾಗಾಗಿ ಪ್ರಾಣಿಗಳಿದೆ ಇಲ್ಲ ಅಂತಲ್ಲ, ಅವ್ರ ಜೀವನ ಅವು ಮಾಡ್ತಾ ಇರ್ತವೆ, ಅವಕ್ಕೆ ಬೇಕಾಗಿರೋ ಆಹಾರ ಹುಡುಕ್ತಾ ಇರ್ತವೆ. ಯಾವನು ನಮ್ಮ ಹ್ಯೂಮನ್ ಹ್ಯಾಬಿಟೇಟ್ ಜಾಗಕ್ಕೆ ಬರೋಲ್ಲ. ಆ ಲೈಟ್ಸ್ಗಳು ಕಂಡಾಗ ಅಥವಾ ಜನಗಳ ಓಡಾಟಗಳು ಹೆಚ್ಚಿಗೆ ಇದ್ದಾಗ ಆ ಪರಿಸರ ಸುತ್ತ ಸಾಮಾನ್ಯವಾಗಿ ಪ್ರಾಣಿಗಳು ಬರಲ್ಲ. ಇನ್ನೇನಾದ್ರೂ ಅವಕ್ಕೆ ಆಹಾರ ಹುಡ್ಕೊಂಡಾಗ ಒಂದೊಂದು ಸಾರಿ ಹತ್ರದಲ್ಲಿ ಪಾಸ್ ಆಗ್ತಾವೆ ಅಷ್ಟೆ. ಆ ಥರ ಬಯಸಿ ಬಂದವರೇ ಬರಬೇಕು. ಈ ನೆಟ್ವರ್ಕನ್ನು ಅಂಟಿಸ್ಕೊಂಡು ಅನುಭವಿಸ್ತಾ ಇರ್ತಾರಲ್ಲ, ಅವರು ಡಿಸ್ಕನೆಕ್ಷನ್ಗೆ ಅಂತಲೇ ಜರಿಗೆ ಬರಬೇಕು. ಓಕೆ. ಸೊ ಜರಿ ಇರೋದೇ ಅದಕ್ಕೋಸ್ಕರ. ಅವ್ರನ್ನ ಕಂಪ್ಲೀಟ್ಲಿ ಹೊರಗಿನ ಇದರಿಂದ ಡಿಸ್ಕನೆಕ್ಟ್ ಮಾಡಿ ಒಂದು ನೇಚರ್ ಒಳಗಡೆ ಇಟ್ಟು ಅವ್ರನ್ನ ಶಾಂತ ಸ್ಥಿತಿಗೆ ತಂದು ಹೊರಗೆ ಕಳಿಸೋದು ನಮ್ಮ ಕರ್ತವ್ಯ. ಹೆಸರು ಒಂದೇ, ಮನಸ್ಸು ಒಂದೇ, ಆದರೆ ಸಕ್ಸಸ್ ಇದೆಯಲ್ಲ, ಅಣ್ಣ ತಮ್ಮರೇ ಒಟ್ಟಾಗಿರೋದು ಕಷ್ಟ. ದಾಯಾದಿ ಕಲಹ, ದಾಯಾದಿ ಭಿನ್ನಾಭಿಪ್ರಾಯ ಅಂತ ಇರ್ತದೆ. ಒಟ್ಟಾಗಿ ಗೆಳೆಯರು ಉದ್ಯಮದಲ್ಲಿ ಪಾರ್ಟ್ನರ್ ಆಗಿ ಸಕ್ಸಸ್ ಆಗಿದ್ದ ಉದಾಹರಣೆಗಳು ಜಗತ್ತಿನಲ್ಲಿ ಭಾಳ ಕಡಿಮೆ. ಅವ್ರು ನಿಮ್ಮನ್ನು ಪರಿಚಯ ಮಾಡಿಸಿದ್ರು ನಿಜ. ನೀವು ಯಾವ ರೀತಿ ಅವರನ್ನು ಸಹಕಾರ ಕೊಡ್ತಾ ಬಂದ್ರಿ, ಅವ್ರ ನಿರ್ಣಯಗಳನ್ನು ಹೇಗೆ ಒಪ್ಕೊಳ್ತಾ ಬಂದ್ರಿ? ನಮ್ಮ ಪ್ರೊಫೆಷನಲ್ ಜರ್ನಿ ಒಟ್ಟಿಗೆ ಇದ್ದಿದ್ದರಿಂದ ಆಲ್ಮೋಸ್ಟು ನಮ್ಮದು ಒಂಥರ ಜುಗಲ್ಬಂದಿ ಅಂತ ಹೇಳ್ಬೋದು. ನಾವು ಮಾಡಿರೋ ಎಲ್ಲ ಕೆಲಸನೂ ಒಟ್ಟಿಗೆ ಮಾಡಿದ್ದೀವಿ, ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ ಪ್ರತಿಯೊಂದು ಪ್ರಾಜೆಕ್ಟನ್ನು. ಅದನ್ನು ಪ್ಯಾಷನ್ ಆಗಿ ತೊಗೊಳ್ತಾ ಇದ್ವಿ, ಮೋರ್ ದೆನ್ ಅ ಬಿಸ್ನೆಸ್. ಸೊ ಅದು ಪ್ಯಾಷನ್ ಆಗಿದ್ದರಿಂದ ವಿ ಯೂಸ್ ಟು ಎಂಜಾಯ್ ಡೂಯಿಂಗ್ ಇಟ್ ರಾದರ್ ದೆನ್ ಬಿಸ್ನೆಸ್ ಅಂತ ನಾವು ಯಾವತ್ತೂ ಅದನ್ನು ನೋಡೇ ಇಲ್ಲ ಅಂತ ಹೇಳ್ಬೋದು. ಈಗ ಕೇವಲ ನನಗೆ ಒಂದು 5-6 ವರ್ಷದ ಪರಿಚಯ, ಆದರೆ ಆ ಹೊತ್ತಿನಿಂದ ಈ ಹೊತ್ತಿನವರೆಗೂ ಕೂಡ ಆ ವ್ಯಕ್ತಿಯೊಳಗೆ ಕುಂದದ ಉತ್ಸಾಹ ಇದೆ, ಕನಸುಗಳಿವೆ. ಜೊತೆಗೆ ತನ್ನ ಹತ್ತಿರ ಬರ್ತಕ್ಕಂಥ ಆಕಾಂಕ್ಷಿಗಳೇನಿದ್ದಾರೆ, ಈ ಪ್ರವಾಸಿಗರೇನಿದ್ದಾರೆ, ಆ ಪ್ರವಾಸಿಗರೆಲ್ಲರನ್ನೂ ಕೂಡ ಸಂತೋಷಪಡಿಸಬೇಕು, ಅವ್ರನ್ನ ಮುದಗೊಳಿಸಬೇಕು. ಕೇವಲ ಹಣಕ್ಕಾಗಿ ಅಲ್ಲ, ಅವರು ಬಂದ ಉದ್ದೇಶ ಸಾರ್ಥಕವಾಗಬೇಕು ಅನ್ನುವ ರೀತಿಯೊಳಗೆ ವ್ಯವಸ್ಥೆಯನ್ನು ಅವರು ರೂಪಿಸಿರ್ತಕ್ಕಂಥದ್ದು ಇದೆಯಲ್ಲ, ಆ ವ್ಯವಸ್ಥೆಯನ್ನು ರೂಪಿಸಿರೋದು ಬಹಳ ಸಂತೋಷವಾಗಿರ್ತಕ್ಕಂಥದ್ದು.
ಸಾರ್ಥಕವಾದಂಥ ಒಂದು ಕಾರ್ಯ ಅಂತ ನನಗೆ ಅನಿಸಿದೆ. ಒಬ್ಬ ಸಿವಿಲ್ ಇಂಜಿನಿಯರ್ ಆದರೂ ಕೂಡ ಮೂಲತಃ ಕವಿ. ಆ ಕವಿ ದೃಷ್ಟಿ ಇದ್ದದ್ರಿಂದನೇ ಅವರು ಸಿವಿಲ್ ಇಂಜಿನಿಯರಿಂಗ್ನಿಂದ ಆರ್ಕಿಟೆಕ್ಟ್ ಕಡೆಗೆ ಒಲಿದ್ರು. ಆರ್ಕಿಟೆಕ್ಟ್ ಅಂತ ಅನ್ನೋದು ಕೇವಲ ತಂತ್ರಗಾರಿಕೆಯ ಆರ್ಕಿಟೆಕ್ಟ್ ಅಲ್ಲ, ಅದೊಂದು ಸೃಜನಶೀಲ ಆರ್ಕಿಟೆಕ್ಟ್ ಅಂತನ್ನುವುದನ್ನು ಅವರ ಈ ಎಲ್ಲ ರೆಸಾರ್ಟ್ಗಳಲ್ಲಿ ಅದು ಕಾಣಿಸುತ್ತೆ. ಜೊತೆಗೆ ಅವರು ಬರೆದಿರ್ತಕ್ಕಂಥ ಕವಿತೆಗಳನ್ನು ನೋಡಿದಾಗ ಅವರ ಸೃಜನಶೀಲತೆ ಬತ್ತಿರ್ತಕ್ಕಂಥದ್ದಲ್ಲ, ಬತ್ತಿ ಹೋಗುವಂಥದ್ದು ಅಲ್ಲ ಅನ್ನೋದು ಕಾಣಿಸುತ್ತೆ. ಇತ್ತೀಚೆಗೆ ಅವರು ಆತ್ಮಕಥೆ ಬರೆದಿದ್ದಾರೆ. ಆತ್ಮಕಥೆಯ ಒಳಗೆ ಆತ್ಮರತಿ ಇಲ್ಲ, ಅದು ಬಹಳ ಮುಖ್ಯವಾದ್ದು. ಒಂದು ರೀತಿಯಲ್ಲಿ ಆತ್ಮನಿರೀಕ್ಷೆ ಇದೆ. ಆತ್ಮನಿರೀಕ್ಷೆಯ ಜೊತೆಗೆ ಅವರಿಗೆ ಒಂದು ಕೃತಜ್ಞತಾ ಭಾವ ಇದೆ. ತನಗೆ ಬದುಕು ಇಷ್ಟೆಲ್ಲ ಕೊಟ್ಟಿದೆ, ಆ ಬದುಕಿನ ಬಗ್ಗೆ ನಾನು ಹೇಗೆ ಸ್ಪಂದಿಸಬೇಕು ಎನ್ನುವಂಥ ಒಂದು ಕೃತಜ್ಞತಾ ಭಾವ ಕೂಡ ಅವರಲ್ಲಿ ಕಾಣಿಸ್ತಕ್ಕಂಥದ್ದು. ನೀವು ರಮೇಶ್ ಬಾಲ್ಯದಲ್ಲಿ ಒಟ್ಟಾಗಿ ಬೆಳೆದವರು, ಆದರೆ ಅವರು ನಿರೀಕ್ಷೆ ಮೀರಿ ಬೆಳೆದಾಗ ನೀವು ಅವರಷ್ಟೇ ಬೆಳೀಲಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ಅವನು ಬೆಳೆದ್ರೆ ನಾನು ಬೆಳೆದಂಗೆ. ಎಲ್ಲರೂ ಪ್ರೇಮಿಗಳ ಹೆಸರನ್ನು ಅಚ್ಚೆ ಹಾಕ್ಸ್ಕೊಳ್ತಾರೆ, ನೀವೇನು ಹಾಕ್ಸ್ಕೊಂಡ್ರಿ? ಇದು ನಮ್ಮ ಅಣ್ಣ ನಾವು ಒಟ್ಟಿಗೆ ಇದ್ವು ಬಾಲ್ಯದಲ್ಲಿ. ಅವನು ಎಜುಕೇಷನ್ ಮುಗಿದ್ಮೇಲೆ ಅವ್ನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಅನ್ಕೊಂಡ. ಅವಾಗ ಅವ್ನು ಬಿಟ್ಟಿರೋಕ್ಕಾಗ್ದಾನೆ ಅದನ್ನು ಹಾಕ್ಸ್ಕೊಂಡು. ಅಂದರೆ ಒಬ್ಬ ಮನುಷ್ಯನ ನಾವು ಅಳಿಬೇಕಾದ್ರೆ ಎರಡು ವಿಚಾರ ನೋಡಬೇಕು. ಒಂದು, ಆ ವ್ಯಕ್ತಿ ಎಷ್ಟು ಸಂತೋಷವಾಗಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ನನಗದು ನಮ್ಮ ಮಾವನಲ್ಲಿ ನಾನು ನೋಡ್ತೀನಿ. ಅಂದರೆ ಫೇಲ್ಯೂರ್ಸ್ ಆಗಿರಲಿ, ಸಕ್ಸಸ್ ಆಗಿರಲಿ, ಎಲ್ಲವೂ ಕೂಡ ಸಮಾನ ರೀತಿಯಲ್ಲಿ ತೂಗಿಸ್ಕೊಂಡು ನಡೆಯೋದಿದೆಯಲ್ಲ, ಅದು ಬಹಳ ಕಷ್ಟ. ಅದನ್ನು ಅವರು ಈಸಿಯಾಗಿ ಮ್ಯಾನೇಜ್ ಮಾಡ್ತಾರೆ. ಅದು ನನಗೆ ಖುಷಿ ಆಗುತ್ತೆ. ಸರ್, ನೀವು ಯಶಸ್ವಿ ಉದ್ಯಮಿ ಅಷ್ಟೇ ಅಲ್ಲದೆ ಒಳ್ಳೆ ಬರಹಗಾರರು ಕೂಡ ಹೌದು. ಸೊ ಈ ಸಾಹಿತ್ಯ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು? ಬಿಕಾಸ್ ಗುಹಾಂತರ ಬಂದರೆ ಅಥವಾ ನಿಮ್ಮ ಮನೆಗೆ ಬಂದರೆ ಪಕ್ಕ ಗೊತ್ತಾಗುತ್ತೆ ನಿಮ್ಮ ಕನ್ನಡ ಪ್ರೇಮ. ಯಾಕಂದರೆ ಅಬ್ಸರ್ವ್ ಮಾಡ್ದಂಗೆ ಪ್ರತಿಯೊಂದು ರೂಮ್ ಮೇಲೆ ಕನ್ನಡದಲ್ಲಿ ಬರೆದಿದ್ದೀರಾ, ನಿಮ್ಮದೇ ಆದ ಬರಹಗಳಿದೆ ಗುಹಾಂತರದಲ್ಲಿ, ನಿಮ್ಮ ಮನೆಯಲ್ಲೂ ಕೂಡ. ಇಷ್ಟು ಕನ್ನಡ ಪ್ರೀತಿ, ಸಾಹಿತ್ಯ ಪ್ರೀತಿ ಹೇಗೆ ಸ್ಟಾರ್ಟ್ ಆಯ್ತು ಸರ್? ಅದಕ್ಕೆ ಮೊದಲು ಆನ್ಸರ್ ಹೇಳ್ಬೇಕಂದ್ರೆ ನಾವು ಕನ್ನಡ ಮೀಡಿಯಮ್ನಲ್ಲಿ ಓದಿದ್ದು. ಕನ್ನಡ ಮೀಡಿಯಮ್ನ 10th ಸ್ಟ್ಯಾಂಡರ್ಡ್ವರೆಗೂ ಓದಿದ್ದೀವಿ, 10ನೇ ತರಗತಿವರೆಗೂ. ಆವಾಗಿದ್ದಿದ್ದ ಕನ್ನಡ ಮಾಸ್ಟ್ರುಗಳ ಅವರು ನಮ್ಮ ಮೇಲೆ ಬೀರಿರೋ ಪ್ರಭಾವ ಅಂತ ಹೇಳಿರ್ಬೋದು. ಆಮೇಲೆ ಇನ್ನೊಂದು, ಯಾರೇ ಈಗ ನಮ್ಮ ಮನೆಗೆ ಬಂದ್ರೂ ಅವರಿಗೆ ಇಲ್ಲಿಂದ ಏನಾದ್ರೂ ಮನಸ್ಸಿನಲ್ಲಿ ಇಟ್ಕೊಂಡು ಹೋಗ್ಬೇಕು, ಅವರು ಒಂದು ಸಂದೇಶ ಇಟ್ಕೊಂಡು ಹೋಗ್ಬೇಕು. ಅದನ್ನು ನಮ್ಮ ಮಾತೃಭಾಷೆಯಲ್ಲಿ ಹೇಳೋದು ಚೆಂದ. ಅಂದರೆ ಅವ್ರು ಬರಬೇಕಾದ್ರೆ ಬನ್ನಿ ಅಂತ ಹೇಳೋದು, ಹೋಗಬೇಕಾದ್ರೆ ಈಗ ಹೋಗಿ ಅಂತ ಹೇಳೋದು, ಅದು ಅವರಿಗೆ ಮನಸ್ಸಿಗೆ ನಾಟುತ್ತೆ. ಆ ಮನೆ ಬಗ್ಗೆ ಅವರಿಗೆ ಒಳ್ಳೆ ಭಾವನೆ ಬರುತ್ತೆ. ನಾನೊಬ್ಬ ಕವಿ ಆಗ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ. ಏನಂದರೆ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಸ್ವಚ್ಛವಾಗಿ ಮಾತಾಡಬೇಕು ಅನ್ನೋದು ಒಂದು ವಿಷಯ. ತಪ್ಪು ನಾವು ಮಾತಾಡಬಾರ್ದು, ಎಸ್ಪೆಷಲಿ ಕನ್ನಡಿಗರು ಮಾತಾಡಬಾರ್ದು. ಬೇರೆ ಲ್ಯಾಂಗ್ವೇಜ್ನವ್ರು ಬಂದು ಹೇಗೆ ಬೇಕಾಗೆ ಟ್ರೈ ಮಾಡಿ ಕನ್ನಡ ಮಾತಾಡಿದರೆ ಇಷ್ಟಪಡಬೇಕು, ಅಟ್ಲೀಸ್ಟ್ ಪ್ರಯತ್ನಿಸ್ತಾರಲ್ಲ ಅಂತ. ನಾವು ಕನ್ನಡನ ತಪ್ಪು ಮಾತಾಡಬಾರ್ದು ಅನ್ನೋದು ನನ್ನ ಮೊದಲ ಭಾವನೆ. ಆ ನಂತರ ಆಕ್ಸಿಡೆಂಟಲ್ ಕೆಲವು ವಿಚಾರಗಳಿಂದಾಗಿ ಕವನ ಬರೆಯೋಕ್ಕೆ ಶುರುವಾಗಿತ್ತು. ಬಟ್ ಗುಹಾಂತರ ಓಪನಿಂಗ್ ಟೈಮ್ನಲ್ಲಿ ಹೊರಗಡೆ ಒಂದು ಕಲ್ಲಿನ ಬರವಣಿಗೆ ನೀವು ನೋಡಿರಬೇಕು. ಆ ಬರವಣಿಗೆಯನ್ನು ಬರೆಯೋಕ್ಕೆ ಆ ಜಾಗ ಏನೋ ಮಾಡಿಬಿಟ್ಟೆ, ಇಲ್ಲಿ ಏನಾರು ಬರೀಬೇಕಂತ. ಏನು ಬರೀಬೇಕು ಅನ್ನೋದಕ್ಕೆ ಎಷ್ಟೋ ಜನ ಕನ್ನಡದ ಕವಿಗಳನ್ನೇ ಕರ್ಕೊಂಡು ಬಂದು ತೋರಿಸ್ದೆ. ಅವತ್ತಿನ ದಿನ ಅವರು ನಗ್ತಾ ಚೆನ್ನಾಗಿದೆ ಹಾಗೆ ಆಯಿತು ಬರಿತೀನಿ ಅಂತ ಓದೋರು ಏನೂ ಬರೀಲಿಲ್ಲ. ನನಗೆ ಅರ್ಥ ಆಗಿದ್ದಿಷ್ಟೇ, ಮನಸ್ಸು ಫಸ್ಟ್ ಬರಬೇಕು ಕವಿತೆ ಬರಿಬೇಕಂದ್ರೆ. ಸುಮ್ಮನೆ ಯಾರೋ ಹೇಳ್ಕೊಟ್ಟಿದ್ದಕ್ಕೆ ಬರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತು. ಒಂದು ದಿನ ಮಿಡ್ನೈಟ್ ಆಲ್ಮೋಸ್ಟ್ 3 o'clock ಕೂತ್ಕೊಂಡು ಅಲ್ಲಿರೋ ಕವನ ಬರೆದಿದ್ದು. 15 ವರ್ಷದ ಹಿಂದೆ. 15 ವರ್ಷದ ಹಿಂದೆ ಆ ಪದಗಳನ್ನು ನಾನು ಜೋಡಿಸಿದ್ದಕ್ಕೆ ಕೆಲವರು ಅಂದರು ನೀನೇನೋ PhD ಮಾಡಿರ್ಬೇಕು ಕನ್ನಡದಲ್ಲಿ ಅಂತ. ಯಾಕೆಂದರೆ ಆ ಪದಗಳು ಸಾಧಾರಣ ಪದಗಳಲ್ಲ ಅಂತ. ಗುಹಾಂತರದಾಂತರ್ಯದಿ ಗುರು ಗುಹೇಶ್ವರನ ನಮಿಪೆವು, ಧರಣಿಯಂತರದಿ ದಾರುಣವ ಮರೆಸುವೆವು, ಅಂತರಂಗದ ತರಂಗಗಳ ಅರಿವಿಲ್ಲದೆ ಹೇಳುವವು, ಅವನಿಯೋಳ್ ಮೊದಲಾಗಿ ಆಧರಿಸುವೆವು ಅವಿರತವು. ನಮ್ಮ ದೇವರು ಬೀರ್ಲಿಂಗೇಶ್ವರ,
ಅದು ಆ ಟೈಮಲ್ಲಿ ಶಿವ ಕುದುರೆ ಮೇಲೆ ಕೂತಿರೋ ಹಾಗಾಗಿ ಅವನನ್ನು ರೂಮ್ನಲ್ಲಿ ಬಂಧಿಸೋಕ್ಕೆ ಇಷ್ಟ ಇಲ್ಲ, ಹಂಗಾಗಿ ಓಪನ್ ಏರಿಯಾದಲ್ಲಿ ಪೂಜೆ ಮಾಡ್ತೀವಿ. ಸೇಮ್ ಟೈಮ್ ಇದು ನನ್ನ ಚೈಲ್ಡ್ಹುಡ್ ಮೆಮೊರಿಗೆ ಒಬ್ಬ ಆಡು ಕಾಯೋ ಹುಡುಗ ನನ್ನ ಚಿಕ್ಕಂದಿನ ನೆನಪಿಗೆ ನಾನು ನಮ್ಮ ಅಂಕಲ್ ಜೊತೆ ಆಡು ಕಾಯ್ಲಿಕ್ಕೆ ಹೋಗ್ತಾಯಿದ್ದೆ. ಸೊ ಹಾಗಾಗಿ ಆಡುಗಳಿಗೆ ಅವನು ಸೊಪ್ಪು ಕಿತ್ತು ಹಾಕ್ತಾ ಇರೋ ಹಾಗೆ, ಅದರ್ವೈಸ್ ಅವನು ಕಾಯೋನಾದರೆ ಇದು ನಾನು, ನನ್ನ ಹೆಂಡ್ತಿ, ನನ್ನ ಮಗಳು, ಆ ರೀತಿ ಒಂದು ಇಮ್ಯಾಜಿನೇಷನ್ನಲ್ಲಿ ಮಾಡಿದ್ದು. ರಮೇಶ್ ಅವರೇ, ಜಗತ್ತಿನಲ್ಲಿ ಕನಸುಗಾರರು ಇರ್ತಾರೆ, ಆದರೆ ನಾವು ಕಂಡಿರುವಂಥ ಕನಸನ್ನು ಸದಾಕಾಲ ನನಸು ಮಾಡುವ ನನಸುಗಾರರು ನೀವು. ಈಗ ಸಕ್ಸಸ್ ಇದೆ, ನೀವೊಂದು ಲೆವೆಲ್ ರೀಚ್ ಆಗಿದ್ರಿ, ಇದೆಲ್ಲ ಓಕೆ. ಆದ್ರೆ ನೀವು ಮೂಲತಃ ಮಲೆನಾಡಿನವರು. ನಿಮ್ಮ ಬಾಲ್ಯ ಹೆಂಗಿತ್ತು? ಜಾತಿ ಪದ್ಧತಿ ಇರ್ಬೋದು, ಕೌಟುಂಬಿಕ ವ್ಯವಸ್ಥೆ, ಆವಾಗ ಅದು ಬಡತನ ಅಂತ ನಾವು ಡಿಫೈನ್ ಮಾಡೋಕ್ಕಾಗಲ್ಲ, ಒಂದಿಷ್ಟು ಶ್ರಮದ ದಿನಗಳು. ಸೊ ನಿಮ್ಮ ಬಾಲ್ಯಕ್ಕೆ ಹೋಗೋದಾದರೆ ಎಂಥ ಬಾಲ್ಯ ನಿಮ್ಮದಾಗಿತ್ತು? ನೀವು ಹೇಳ್ದಾಗೆ ನನಗೆ ಮಲೆನಾಡು ಬಯಲುಸೀಮೆ ಎರಡೂ ಪರಿಚಯ. ಆ್ಯಕ್ಚುಲಿ ಹುಟ್ಟಿದ್ದೆಲ್ಲ ಬಯಲುಸೀಮೆ, ಅಂದರೆ ಆಡು ಕುರಿ ಸಾಕೋದೆಲ್ಲ ಈ ಹೊಲದ ಜಾಗಗಳಲ್ಲಿ. ಆದರೆ ನನ್ನನ್ನು ಶಿಶುವಾರ ಟೈಮಿಂದಲೇ ಮಲೆನಾಡಿಗೆ ನಾನು ಶಿಫ್ಟ್ ಓವರ್ ಆಗಬೇಕಾಯ್ತು, ನಮ್ಮ ತಂದೆ ಟೀಚರ್ ಆಗಿದ್ದರಿಂದ. ಬಟ್ ಪ್ರತಿ ಸಾರಿ ದಸರಾ ರಜಾ, ಬೇಸಿಗೆ ರಜೆಗಳಿಗೆಲ್ಲ ನಾವು ಬಯಲುಸೀಮೆ ಬರ್ತಿದ್ವಿ. ಅಲ್ಲಿ ಬಯಲುಸೀಮೆನಲ್ಲಿ ನಮ್ಮದು ಅವಿಭಕ್ತ ಕುಟುಂಬ. ನಮ್ಮ ತಾತನಿಗೆ 5 ಜನ ಗಂಡು ಮಕ್ಕಳು, 5 ಜನ ಹೆಣ್ಮಕ್ಕಳು. ಸೊ ಹಾಗಾಗಿ ಒಂದು ದೊಡ್ಡ ಪರಿವಾರ. ನಾನು ಇತ್ತೀಚಿನ ದಿನಗಳಲ್ಲಿ ಆ ಮನೆ ಒಳಗಡೆ ಹೋದಾಗ ಇಷ್ಟು ಜನ ಎಲ್ಲಿ ಮಲಗ್ತಿದ್ವಿ ನಾವು ಅಂತ ಅನ್ಸುತ್ತೆ. ಯಾವ ಊರಲ್ಲಿ? ಸಾದ್ರಳ್ಳಿನಲ್ಲಿ. ರಮೇಶ್ ಅವರು ನಿಮ್ಮ ಜೊತೆ ಎಲ್ಲ ಆಟ ಆಡ್ತಿದ್ರು, ಬೆಳೆದಿದ್ರಲ್ಲ, ಈಗ ಅಷ್ಟು ದೊಡ್ಡವರಾಗಿದಾರಲ್ಲ, ನಿಮ್ಗೆ ಏನ್ ಅನಿಸ್ತದೆ? ನಮ್ಗೇನ್ ಅನಿಸ್ತಾ ಇಲ್ಲ, ನಮ್ಗೆ ಎಂದಿದ್ರು ನಮ್ಮ ಮಗ ಚಿಕ್ಕ ಮಗ ಅನ್ನಂಗೆ ಕಾಣಿಸ್ತೈತೆ. ನಮಗೆ ಭಾರಿ ಹೆಮ್ಮೆ ಅನಿಸ್ತೈತೆ. ಇಲ್ಲ ಎಲ್ಲಾರನ್ನೂ ಜ್ಞಾಪಿಸ್ತಾರೆ. ಆಟ ಆಡಿದ್ವಿ, ಹೊಲ್ದ ಹತ್ರ ಹೋಗ್ತಿದ್ದು, ಎತ್ನ ಕುಡ್ಸೋದು, ದನ ಮೇಸೋದು, ಜೊತೆಲಿ ಕುರಿ ಮೇಸೋದು, ಆಡು ಕುರಿ ಎಲ್ಲ ಇದ್ವಲ್ಲ, ಹಂಗೆ ಅಲ್ಲಿ ಗುಡ್ದಾಗ ಇದ್ದಿದ್ದ ನೀರು ಸತ ಕುಡ್ಸಿದೀವಿ. ಅಂದ್ರೆ ಮಳೆ ನೀರು, ಗುಂಡಿ ಸಣ್ಣ ಪುಟ್ಟ ಕೆರೆಗಳು ಇರ್ತಾವಲ್ಲ, ಆ ಕೆರೆಲ್ಲ ನೀರು ಕುಡಿದಿರೋದು. ಹೌದು. ನನ್ನ ಬಾಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಮೊದಲು ನಾನು ನನ್ನ ತಾತನ ಬಗ್ಗೆ ಹೇಳಬೇಕು. ಯಾಕೆ ಅಂತಂದರೆ ನಮ್ಮ ತಾತನೇ ನನಗೆ ಒಂದು ರೀತಿಯ ರೋಲ್ ಮಾಡಲು ಒಂದು ಬಿಗಿನಿಂಗ್ ದಿನಗಳಲ್ಲಿ. ಅಲ್ಲಿ ಯಾವುದೋ ಟೈಮ್ನಲ್ಲಿ ಈ ಆ ಟೈಮ್ನಲ್ಲಿ ನಮ್ಮ ಕುರುಬಾ ಲಿಂಗಾಯತ್ ಕಮ್ಯುನಿಟಿಗೆ ಏನೋ ಗಲಾಟೆ ಆಗಿಬಿಟ್ಟು ಇದ್ದಕ್ಕಿದ್ದಾಗೆ ರಾತ್ರಿ ದೇವ್ರನ್ನ ಹೊತ್ಕೊಂಡು ಓಡಿ ಬಂದಿರೋರು ಇವರು. ಸಾದ್ರಹಳ್ಳಿಗೆ ಅಲ್ಲ, ಪಕ್ಕದ ಊರು, ಒಂದು ದೇವಗೊಂಡನ ಹಳ್ಳಿ ಅಂತ ಇದೆ, ದೇವಗೊಂಡನಹಳ್ಳಿ ಅಂತ. ಅಲ್ಲಿಗೆ ಓಡಿ ಬಂದಾಗ ಅಲ್ಲಿ ರಂಗನಾಥ ಸ್ವಾಮಿ ಜಾಗ ಕೊಟ್ಬಿಟ್ಟು ದೇವ್ರು ಇಡ್ಲಿಕ್ಕೆ ಜಾಗ ಕೊಟ್ಟಿದ್ದು. ದೇವ್ರಿಡಕ್ಕೆ ಜಾಗ ಕೊಟ್ಟಾದ್ಮೇಲೆ ಅಲ್ಲಿ ಅದಕ್ಕೆ ಪೂಜೆ ಮಾಡೋ ಅಂಥವ್ರು ಮಾತ್ರ ಆ ಊರಿನಲ್ಲಿ ಉಳ್ಕೊಂಡ್ರು. ಇನ್ನು ಉಳಿದವರೆಲ್ಲ ಸುತ್ತ ಹಳ್ಳಿನಲ್ಲಿ ಹಂಚಿ ಹೋದ್ರು. ಊರಿನ ಒಕ್ಕಲಿಗಿದ್ದಿದ್ದು ಬೀರ್ಲಿಂಗೇಶ್ವರ ಇವ್ರ ಮೈ ಮೇಲೆ ಬರೋದು. ದೇವ್ರ ಮೈ ಮೇಲೆ ಬರೋದು. ಆತಿನ ದಿನಗಳು ನಾನು ಕಣ್ಣಾರೆ ಕಂಡಿದ್ದೀನಿ. ಅವರು ಆ ದೇವ್ರಿಗೆ ಬೈಯೋರು. ಯಾರು? ನಮ್ಮ ತಾತ. ನೀನು ಬಂದು ನಮ್ಮನ್ನೆಲ್ಲ ಭಾಗ ಮಾಡ್ತೀಯ ನೀನು ಅಂತ. ಅಂದರೆ ನೀನು ಅವ್ರ ಮಕ್ಕಳಿಗೆ ಬರಬೇಕು. ಅವ್ರಿಗೊಂಥರ ಬೇಜಾರಾಯಿತು, ದೇವ್ರು ನಮ್ಮ ಒಕ್ಕಲು ದೇವರು ಅವ್ರ ಮೇಲೆ ಏನಕ್ಕೆ ಬರಬೇಕಂತ. ಅದಕ್ಕೆ ನಮ್ಮ ತಾತ ಬೈಯೋರು. ಸಣ್ಣ ವಯಸ್ಸಿಂದನೂ ಅವನು ತುಂಬ ಸೈಲೆಂಟೇ, ಒಂಥರ ಅಂತರ್ಮುಖಿ. ಅವನು ಯಾವಾಗಲೂ ಅವನಷ್ಟಕ್ಕೆ ಅವನು ಯೋಚನೆ ಮಾಡ್ತಾ ಇರೋನು. ತುಂಬ ಗಲಾಟೆ ಹುಡುಗ ಅಲ್ಲ. ಚಿಕ್ಕ ತಮ್ಮನಿಗಿಂತ ಇವನು ತುಂಬ ಡೀಸೆಂಟಾಗಿ ಅವನಷ್ಟಕ್ಕೆ ಅವನು ಯೋಚನೆ ಮಾಡ್ಕೊಳ್ಳೋದು, ಅವನಷ್ಟಕ್ಕೆ ಅವನು ಅಂತರ್ಮುಖಿಯಾಗಿರೋದು, ಹಾಗೆ ಇರ್ತಿದ್ದ. ಯಾವುದೇ ಟ್ರಿಕ್ ಉಪಯೋಗಿಸೋದು, ಏನೋ ಅವಕಾಶ ತಗೊಳ್ಳೋದು ಆ ಥರ ಮಾಡ್ತಿರಲಿಲ್ಲ. ಏನು ಕೆಲಸ ಹೇಳ್ತೀವಿ ಅದನ್ನು ಒಂದು ರೀತಿ ಒಬಿಡಿಯೆಂಟ್ ಸ್ಟೂಡೆಂಟ್ ಥರ ಅವನ ಕೆಲಸ ಅವನು ಮಾಡ್ಕೊಳ್ತಾ ಇದ್ದ. ನನಗೂ ನನ್ನ ಕಸಿನ್ಸ್ಗಳು ಹೇಳಿರೋದಿದೆ, ನಿಮ್ಮ ಹತ್ರ ಹೇಗೆ ಅಕ್ಕ, ರಮೇಶ್ ಅಣ್ಣ ನಮ್ಮನ್ನು ರೆಕಗ್ನೈಸೇ ಮಾಡಲ್ಲ ಅಂತ ಹೇಳಿರೋದು ಇದೆ. ಬಟ್ ಅವ್ರಿಗೆಲ್ಲ ನಾನು ಅದೇ ಹೇಳಿದ್ದೀನಿ, ಅವನೇನೋ ಯೋಚನೆ ಮಾಡ್ತಿರ್ತಾನೆ, ಅವನೇನೋ ಇದ್ದಿದ್ದಾಗ ಅವನ ಸರಿ ರೆಕಗ್ನೈಸ್ ಮಾಡೋಕ್ಕಾಗಲ್ಲ ಅವನಿಗೆ. ಆದರೆ ಸಂಬಂಧ ಅಂತ ಬಂದಾಗ ನಿಲ್ತಾನೆ, ಎದುರಿಗೆ ನಿಲ್ತಾನೆ.
ಅಂದರೆ ಅವನ ಬೇರೆಯವ್ರು ನೋಡಿದರೆ ಇವನು ಹೊಂದ್ಕೊಳ್ಳಲ್ಲ, ಅವನಷ್ಟಕ್ಕೆ ಅವನ ದಾರಿ ಅವನಿಗೆ ಸೆಲ್ಫಿಶ್ ಏನೋ ಅಂತ ಅನ್ನಿಸ್ತಾನೆ. ಆದರೆ ಅವನ ಯೋಚನೆಗಳಿಗೆ ಅವನಿಗೆ ಅವನದೇ ಆದಂಥ ಟೈಮ್ ಬೇಕಾಗತ್ತೆ. ಹಂಗಾಗಿ ಅಂತರ್ಮುಖಿಯಾಗಿರ್ತಾನೆ. ಅವನು ಸಂಬಂಧಕ್ಕೆ ತುಂಬ ಬೆಲೆ ಕೊಡ್ತಾನೆ. ಕೃಷಿಕ ಅನ್ನೋ ಒಂದು ಕಂಪ್ನಿ ಇವಾಗ ಏನು ನಡೀತಾ ಇದೆ ಅದು ರಮೇಶ್ ಅಮ್ಮನೇ ಇನ್ಸ್ಪೈರ್ ಮಾಡಿದ್ದು, ಅವರೇ ಅದಕ್ಕೆ ಒತ್ತಾಸೆ ಆಗಿದ್ದಿದ್ದು. ಅಂಥ ಒಂದು ವಿಷನ್ನು, ಅಂಥ ಒಂದು ಕ್ರಿಯೇಟಿವ್ ಅವ್ರ ಥಿಂಕಿಂಗಿಂದ ಮಾತ್ರ ಬರೋದಕ್ಕೆ ಸಾಧ್ಯ. ಅದನ್ನೆಲ್ಲದನ್ನು ಒಟ್ಟುಗೂಡಿಸಿ ಒಂದು ಫ್ಯೂಚರಿಸ್ಟಿಕ್, ಒಂದು ನ್ಯಾಚುರಲ್, ಎಕಲಾಜಿಕಲಿ ಬ್ಯಾಲೆನ್ಸ್ಡ್ ಒಂದು ಕಂಪ್ನಿ, ಕಮರ್ಷಿಯಲಿ ವಯಬಲ್ ಆಗಿರೋವಂಥದ್ದು, ಅದನ್ನೆಲ್ಲದನ್ನು ಒಟ್ಟುಗೂಡಿಸಿ ಒಂದು ಕಲ್ಪನೆ ಕೃಷಿಕ ಅಂತ. ಸೊ ಅದಕ್ಕೆ ನನ್ನನ್ನು ತೊಗೊಂಡು ಬಂದು, ಇಲ್ಲ ನೀನು ಇದನ್ನು ಮಾಡಬೇಕು, ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಒಳ್ಳೆಯದು ಅಂತ ಹೇಳಿ ನನಗೆ ಒತ್ತಾಸೆಯಾಗಿ ಇದನ್ನು ಈ ಕಡೆ ಮುನ್ನುಗ್ಸಿದ್ದು ಇವರೇನೆ. ಸರ್, ಕೃಷಿಕ ಕಾನ್ಸೆಪ್ಟು ಬೇಸಿಕಲಿ ಸಹಬಾಳ್ವೆ, ಸಸ್ಟೈನಬಲ್ ಲಿವಿಂಗ್, ಸಸ್ಟೈನಬಲ್ ವಿಲೇಜಸ್ ಅಂತ. ಸೊ ರಮೇಶ್ ಮಾಮಂದು ಕಾನ್ಸೆಪ್ಟ್ ಯಾವ ಥರ ಅಂತಂದರೆ, ನಾವು ಹಳ್ಳಿನಲ್ಲಿರೋ ತುಂಬ ಮೌಲ್ಯಗಳಿದೆ, ಅದನ್ನು ಬಿಟ್ಟು ಸಿಟಿನಲ್ಲಿ ಇಲ್ಲಿ ಇದಕ್ಕೋಸ್ಕರ ಬದುಕ್ತಾ ಇದ್ದೀವಿ. ಅದರ ಅವಶ್ಯಕತೆ ಇಲ್ಲ. ನಮ್ಮ ಸಿಟಿನಲ್ಲಿ ಈಗ ನಮ್ಮ ಹಳ್ಳಿಗಳಲ್ಲಿ ಲಾಜಿಸ್ಟಿಕ್ಸ್ ಚೆನ್ನಾಗಿರೋದೆ, ನೆಟ್ವರ್ಕಿಂಗ್ ಚೆನ್ನಾಗಿದೆ. ಸೊ ಆದ್ದರಿಂದ ಅಲ್ಲೇ ಎಲ್ಲ ಸಿಟಿನ ಎಲ್ಲ ಗುಡ್ನೆಸ್ ಕೂಡ ಅಲ್ಲೇ ಕ್ರಿಯೇಟ್ ಮಾಡ್ಬೋದು. ಅಂದರೆ ನಾವು ಒಂದು ತೋಟದ ಮನೆಯಲ್ಲೇ ಬದುಕ್ಬೋದು ಸಿಟಿಗೆ ಹತ್ತಿರ ಇರೋವಂಥ ಜಾಗದಲ್ಲಿ, ವಿತ್ ಆಲ್ ಫೆಸಿಲಿಟೀಸು, ಹೆಲ್ತ್ ಕೇರು, ರೆವೆನ್ಯೂ, ಟೂರಿಸಮ್ಮು, ಮತ್ತು ನಾವೇ ಬೆಳೆದು ನಮ್ಮ ಲೋಕಲಿ, ಈಗ ನಾವು ತಿನ್ನೋ ಆಹಾರ ಎಲ್ಲಿಂದ ಬರುತ್ತೋ ನಮಗೆ ಗೊತ್ತಿಲ್ಲ, ಜಸ್ಟ್ ಅಂಗಡಿಯಿಂದ ಕೊಂಡ್ಕೊಂಡ್ಬಿಡ್ತೀವಿ. ಅದ್ರ ಬದಲು ಅದನ್ನು ಬೆಳೆಯುವಂಥ ಭೂಮಿಯ ಒಡೆತನನೇ ನಮ್ಮದಾಗಿದ್ದಾಗ ಅದರ ಕಂಪ್ಲೀಟ್ ಪ್ರಾಸೆಸ್ಸು ನಮ್ಮ ಇದರಲ್ಲಿರುತ್ತೆ. ಸೊ ಇದು ಕೃಷಿಕ. ಗುಹಾಂತರ ಅಂದರೆ ಏನು ಅನ್ನೋದು ಅದೊಂದು ದಟ್ ವರ್ಡ್ ಇಟ್ ಸೆಲ್ಫ್ ಕ್ರಿಯೇಟ್ ಆಗುತ್ತೆ. ಈ ರೀತಿಯ ಒಂದು ವಿಶೇಷವಾದ ಎನ್ವೈರ್ನ್ಮೆಂಟನ್ನು ಕ್ರಿಯೇಟ್ ಮಾಡಿದರೆ ಸಕ್ಸಸ್ ಗ್ಯಾರಂಟಿ. ಸಕ್ಸಸ್ ಆದ ನಂತರ ಬಿಸ್ನೆಸ್ ಗ್ಯಾರಂಟಿ. ಫಸ್ಟ್ ಪ್ರಾಜೆಕ್ಟನ್ನು ಸಕ್ಸಸ್ ಮಾಡಬೇಕು. ನಾವು ತುಂಬ ದೂರಕ್ಕೆ ಹೋಗಿ ಯೋಚನೆ ಮಾಡೋದಕ್ಕಿಂತ ಪ್ರಾಜೆಕ್ಟನ್ನು ಜನ ಎಷ್ಟು ಇಷ್ಟಪಟ್ಟು ಬಂದು ನೋಡ್ತಾರೆ ಅನ್ನೋದನ್ನು ಕಂಡುಹಿಡಿಬೇಕು. ಆ ಜನಗಳಲ್ಲಿ ಬಂದಾಗ ಅದನ್ನು ಬಿಸ್ನೆಸ್ಸಿಗೆ ಕನ್ವರ್ಟ್ ಮಾಡೋದು ನೆಕ್ಸ್ಟ್ ಮಾರ್ಕೆಟ್ ಮಾಡೋ ಟೈಮ್ ಅದು ಆ ಲೆವೆಲ್. ಸೊ ಹಾಗಾಗಿ ಹಣ ನಮ್ಮ ಥಿಂಕಿಂಗ್ನ ಬಿಸ್ನೆಸ್ಸನ್ನು ಅದನ್ನು ಅವ್ರನ್ನ ಬರಲಿಕ್ಕೆ ಎಷ್ಟು ಎಳಿತೀವಿ ಅದ್ರ ಮೇಲೆ ಹಣ ನಿಂತಿರುತ್ತೆ, ಅಂದರೆ ಅದ್ರ ಬರೋ ಬಿಸ್ನೆಸ್ ನಿಂತಿರುತ್ತೆ. ಈಗ ಕ್ವಾಲಿಫಿಕೇಷನ್ ಮುಖ್ಯ, ಭಾಳ ಓದ್ದವರು ಸೂಪರ್ ಸ್ಪೆಷಲಿಸ್ಟ್ಗಳು ಸಾಧನೆ ಮಾಡ್ತಾರನ್ನುವಂಥ ಒಂದು ರಾಂಗ್ ನೋಷನ್ ಇರುತ್ತೆ. ನೀವು ಓದಿದ್ದು ಡಿಪ್ಲೊಮಾ ಅಷ್ಟೇ. ಹೌದು. ನೀವಾಯಿತು, ನಿಮ್ಮ ಪಾರ್ಟ್ನರ್ ಹೌದು CH ರಮೇಶ್ ಇಬ್ಬರು. ಬಟ್ ಅದು ಹೇಗೆ ಅದು ಆ ಸೂಪರ್ ಸ್ಪೆಷಾಲಿಟಿಯನ್ನು ಮೀರಿ ಸಾಧ್ಯ ಆಯಿತು? ನಿಮ್ಮ ಆ ಪದವಿ ಲೆಕ್ಕಕ್ಕೆ ಬರಲಾರ್ದೆ ಯಾಕೆ ನಿಮ್ಗೆ ಅಷ್ಟೊಂದು ಕ್ರಿಯೇಟಿವಿಟಿ ಸಾಧ್ಯ? ನನಗಂತೂ ಹೇಳೋ ರೀತಿಯಲ್ಲಿ ನಾನು ಯಾರಿಗೂ ಡಿಸ್ಕರೇಜ್ ಮಾಡಲ್ಲ. ಓದು ಭಾರಿ ಇಂಪಾರ್ಟೆಂಟೇನೆ. ಬಟ್ ಓದಿನ ಜೊತೆಗೆ ಅವನಲ್ಲಿ ಏನಾದರೂ ಒಂದು ತುಡಿತ, ಏನಾರ ಮಾಡಬೇಕು ಅನ್ನೋ ಒಂದು ಇದೆ, ಅವನನ್ನು ಮೋಟಿವೇಟ್ ಮಾಡಿ ಬಿಸ್ನೆಸ್ ಮ್ಯಾನ್ ಮಾಡೋದು. ಓದೋ ಹುಡುಗರು ಚೆನ್ನಾಗಿ ಓದಿ IAS ಆಗ್ಬೋದು, ಚೆನ್ನಾಗಿ ಓದಿ KAS ಆಗ್ಬೋದು, ಚೆನ್ನಾಗಿ ಹೋಗಿ ಇನ್ನೇನಾದರೂ ಒಂದು ದೊಡ್ಡ ಆಫೀಸರ್ ಆಗ್ಬೋದು. ಅದು ಓದು ಗುರುತಿಸುತ್ತೆ. ಅವನು ಓದಿ ಪಾಸ್ ಮಾಡಿ ಮಾರ್ಕ್ಸ್ ತೆಗೆದಿರೋದು ಗುರುತಿಸುತ್ತೆ. ಬಟ್ ಅವನ ಇನ್ನರ್ ಸಾಮರ್ಥ್ಯ ಬರೀ ಓದಿ ಬಾಯಾಟ ಹೊಡೆದು ಹೋಗಿ ಎಕ್ಸಾಮಿಗೆ ಬರೆಯೋದು ಅಷ್ಟೇ ಅಲ್ಲ. ಅವನ ಇನ್ನರ್ ಸಾಮರ್ಥ್ಯ, ಅವನು ಅದರದೇ ಅಂದಟ್ಟು ಇನ್ನೇನು ಸೃಜನಶೀಲತೆ ಅವನ ಒಳಗಡೆ ಅಡಗಿದೆ, ಇನ್ನೇನೋ ಒಂದು ಕೌತುಕ ಮಾಡಬೇಕು ಅನ್ನೋದೊಂದು ಅಡಗಿದೆ, ಆ ತವಕ ಇದೆಯಲ್ಲ, ಅದು ಬಿಸ್ನೆಸ್ ಮ್ಯಾನ್ ಆಗಿ ಮಾಡುತ್ತೆ. ನನಗೇನಕ್ಕೆ ಶಿಲ್ಹಾಂಧ್ರ ಜಾಗ ಇಷ್ಟ ಆಯ್ತು ಅಂದರೆ ರಾಮನಗರ ಬಂಡೆಗಳು. ಟ್ರೈನಲ್ಲಿ ಹೋಗ್ಬೇಕಾದ್ರೆ ಮೈಸೂರಿಗೆ ಯಾವಾಗಲಾದರೂ ಹೋಗ್ಬೇಕಾದಾಗ ಬಂಡೆಗಳನ್ನೇ ನೋಡ್ತಾಯಿದ್ದೆ ನಾನು. ಆ ಬಂಡೆಗಳನ್ನು ಏನಾದ್ರು ಹೋಲ್ ಮಾಡಿ ಅದರೊಳಗಡೆ ವಾಲ್ಯೂಮ್ ಕ್ರಿಯೇಟ್ ಮಾಡಿದರೆ ಹೆಂಗಿರೋದು ಅನ್ನೋ ಥರ. ಆಮೇಲೆ ಎಸ್ಪೆಷಲಿ ಅಜಂತ ಎಲ್ಲೋರಗಳನ್ನು ನೋಡಿದಾಗ, ನಮ್ಮ ಈವನ್ನು ಪಟ್ಟದಕಲ್ಲು ಐಹೊಳೆಗಳನ್ನು ನೋಡಿದಾಗ, ಬಾದಾಮಿ ಗುಹೆಗಳು ನೋಡಿದಾಗ ನನಗನ್ಸೋದು ಕಲ್ಲನ್ನೇ ಅವರು ಕಡಿದು ಒಳಗಡೆ ಹೋಗಿದ್ದಾರೇನು, ಆ ಥರದ್ದೇ ಯಾಕೊಂದು ಕ್ರಿಯೇಷನ್ ಮಾಡಬಾರ್ದಂತ. ನೇಚರ್ಗೆ ತುಂಬ ಹೊಂದ್ಕೊಳ್ಳುತ್ತೆ. ನೋ ಅದರ್ ಮೆಟೀರಿಯಲ್ ಅದರ್ ದೆನ್ ರಾಕ್, ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಯೋಚನೆಯಿಂದ ಆ ಕಡೆಗೆ ನನ್ನ ಮನಸ್ಸು ಎಳೀತು. ಸಿರಿನ ಯಾವ ಕಾನ್ಸೆಪ್ಟ್ನಲ್ಲಿ ಕಟ್ಟಿದ್ರಿ? ಈ ಗದ್ದೆ ಬಯಲು ಮುಗಿದ ತಕ್ಷಣ ತೋಟ ಸ್ಟಾರ್ಟ್ ಆಗೋ ಜಾಗ ಅದು. ಅಂದರೆ ನಮ್ಮದೇ ಮೊದಲನೇ ತೋಟ ಆ ಜಾಗ. ಒಳಗಡೆ ಹೋದ್ವಿ, ಒಂದು ಅರ್ಧ ಗಂಟೆ ಒಳಗಡೆ ಪೂರ್ತಿ 22 ಎಕರೆನೂ ಸುತ್ಕೊಂಡು ವಾಪಸ್ ಬರೋ ಹೊತ್ತಿಗೆ ನಾನು ರಮೇಶು ಒಂದೇ ಮನಸ್ಸಿನಲ್ಲಿ, ಇಲ್ಲ ವಿಲ್ ಡೂ ಇಟ್, ಭಾರಿ ಚೆನ್ನಾಗಿದೆ ಜಾಗ ಅಂತ. ಯಾವ ಫಿಯರ್ ಇಲ್ಲ, ಬಟ್ ಆ ಖುಷಿ, ಏನೋ ಒಂದು ಕಾಲಿಟ್ವಿ ಇನ್ನೊಂದಕ್ಕೆ ಅಂತ. ಹಾಗೆ ದುಡ್ಡೇ ಇಲ್ಲದೆ ಪ್ರಾಜೆಕ್ಟನ್ನು ಶುರು ಮಾಡೋದು ಒಂಥರ ಖುಷಿ. ನಿಮ್ಮಿಂದ ಕಲಿಬೇಕು.
ಒಂದು ಶ್ರದ್ಧೆ ಫಸ್ಟ್, ಎರಡನೇದು ಕನ್ನಡದಲ್ಲಿ ಹೇಳಕ್ಕೆ ಬೇಕಾ ಹಾನೆಸ್ಟಿ, ಪ್ಲಸ್ ವೆಲ್ ಥಿಂಕಿಂಗ್ ಆಫ್ ಪ್ರಾಜೆಕ್ಟ್ಸ್. 24/7 ಒಂದು ಪ್ರಾಜೆಕ್ಟ್ ಕೈಯಲ್ಲಿ ಇಟ್ಕೊಂಡ್ರೆ ಅವನು ಅದು ಮುಗಿಯೋ ತನಕ ಹೊರಗಡೆ ಬರಲ್ಲ. ಪ್ಲಸ್ ಜನ, ಅವನು ಸಣ್ಣ ಒಂದು ಲೇಬರ್ನಿಂದ ಹಿಡಿದು ಟಾಪ್ GM ತನಕ ಇದ್ರೂ ಅವ್ರನ್ನ ಜೊತೆಗೆ ಅಳವಡಿಸ್ಕೊಳ್ತಾರೆ. ಆಮೇಲೆ ಭೇದ ಭಾವ ಇಲ್ಲದೆ ಇರೋ ವ್ಯಕ್ತಿ ಅಂದರೆ ರಮೇಶ್. ರಮೇಶ್ ಅವರು ನಿಮ್ಮ ಬಾಲ್ಯದ ಗೆಳೆಯರು. ಅವರ ಈ ಪ್ರಕೃತಿ ಮಧ್ಯೆ ಇಂಥದ್ದೊಂದು ರಿಸಾರ್ಟ್ ಕಟ್ತೀನಿ ಅಂದಾಗ ನಿಮ್ಗೆ ಏನು ಅನ್ನಿಸ್ತು? ಅವರು ಯಾವಾಗಲೂ ಮಾಡೋದು ಒಂದು ಹೊಸ ರೀತಿಯಲ್ಲೇ ಇರಬೇಕು ಅನ್ನೋದು ಅವ್ರ ಆಸೆ. ಪ್ರಕೃತಿಗೆ ಹೊಂದ್ಕೊಂಡ ರೀತಿಯಲ್ಲೇ ಇದು ಮಾಡಬೇಕು ಅಂತ. ಪ್ರಕೃತಿನ ಹಾಳು ಮಾಡೋದೆ, ಅದಕ್ಕೆ ತಕ್ಕಂಗೆ ಆ ರೀತಿ ಕಟ್ಟಡಗಳನ್ನು ಅವ್ರು ಕಟ್ಟೋದು ಭಾರಿ ಫಸ್ಟಿಂದನೂ ಅವ್ರು ಕಾಲೇಜ್ ಟೈಮಿಂದನೂ ಅವ್ರಿಗೆ ಒಂದು ಪ್ರಕೃತಿ ಮೇಲೆ ತುಂಬ ಆಸಕ್ತಿ ಇದೆ. ಅದು ಈಗಲೂ ಅವರು ಪ್ರತಿಯೊಂದು ಯಾವುದೇ ಹೊಸ ಪ್ರಾಜೆಕ್ಟ್ ಮಾಡಿದ್ರು ಪ್ರಕೃತಿಗೆ ಸಂಬಂಧಪಟ್ಟ ಏರಿಯಾದಲ್ಲಿ ಇಲಾಖೆಗೆ ಅಂದರೆ ಆ ಜಿಲ್ಲೆಗೆ ಇಲ್ಲ ಇದಕ್ಕೆ ಏನು ಸಂಬಂಧಪಟ್ಟಿರುತ್ತೋ ಅದ್ರ ಬಗ್ಗೆನ ಅವರ ಆಸಕ್ತಿ ಒಲವು ಜಾಸ್ತಿ ಇರುತ್ತೆ. ನಮ್ಮ ಡ್ಯಾಡಿ ಬಗ್ಗೆ ಹೇಳಬೇಕಂದ್ರೆ ನನಗೆ ಐ ಫೀಲ್ ದ ಮೋಸ್ಟ್ ನಾನೊಂದು ತುಂಬ ಲಕ್ಕಿ ಪರ್ಸನ್ ಅಂತ ಅನಿಸುತ್ತೆ ಇರೋದ್ರಲ್ಲೇ. ಯಾಕಂದರೆ ಯಾವುದೇ ತಂದೆ ತಾಯಿ ನಾನು ನೋಡ್ಕೊಂಡು ಬಂದಿರೋದು ನನ್ನ ಫ್ರೆಂಡ್ ಸರ್ಕಲಲ್ಲೆಲ್ಲ ಒಂದು ದೇ ಟ್ರೈ ಟು ಬಿ ಪೇರೆಂಟ್ಸ್ ಬಟ್ ನಾಟ್ ಫ್ರೆಂಡ್ಸ್. ನಮ್ಮ ತಂದೆನಲ್ಲಿ ನಾನು ನೋಡಿದ್ದು ಹೀ ಈಸ್ ಬೀನ್ ಮೈ ಬೆಸ್ಟ್ ಫ್ರೆಂಡ್, ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಅವರು. ಅಫ್ಕೋರ್ಸ್ ಎಲ್ಲರೂ ಹೇಳ್ತಾರೆ ಇವಾಗ ಇಷ್ಟೊಂದೆಲ್ಲ ಗುಹಾಂತರ ಇದೆಲ್ಲ ಒಂದು ಸಕ್ಸಸ್ ಎಲ್ಲ ಕಂಡಾದ್ಮೇಲೆ ಯಾಕೆ ನೀವು ಗಂಡು ಮಗು ಮಾಡ್ಕೊಳ್ಳಿಲ್ಲ ಅಥವಾ ಎರಡನೇ ಮಗು ಯಾಕೆ ಮಾಡ್ಕೊಳ್ಳಿಲ್ಲ ಅಂತೆಲ್ಲ ನಮ್ಮ ತಂದೆ ತಾಯಿ ಕೇಳಿದ್ದಾರೆ. ಬಟ್ ಆವಾಗ ಅವರು ಇಲ್ಲ ನಾವು ನಮ್ಮ ಮಗಳನ್ನೇ ಮಗಳು ಅಂತ ಒಂದೇ ರೀತಿ ನೋಡಿ ಬೆಳೆಸಿದ್ದೀವಿ ಅನ್ನೋ ಥರ ಹೇಳ್ತಾರಲ್ಲ. ಅದನ್ನು ಹೇಳಿದಾಗ ನನಗೆ ಎಷ್ಟು ಖುಷಿಯಾಗುತ್ತೆ ಒಳಗೆ ಅಂದರೆ ಅದನ್ನು ನಾನು ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಅಷ್ಟು ಒಂಥರ ನಾನು ಏನು ಮಾಡಿದ್ದೆ ಪ್ರೀವಿಯಸ್ ಜನ್ಮದಲ್ಲಿ ಅಷ್ಟು ಲಕ್ ನನಗೆ ಈ ಜನ್ಮದಲ್ಲಿ ನನಗೆ ಈ ಥರ ತಂದೆ ತಾಯಿ ಸಿಕ್ಕಿದಾರಲ್ಲ ಅಂತ ನನಗೆ ತುಂಬಾ ಖುಷಿಯಾಗುತ್ತೆ. ಅದನ್ನು ವರ್ಡ್ಸಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಅಂತ ಶರಣ್ ಹೇಳ್ತಾರೆ. ರಮೇಶ್ ಅವರಂಥ ಕನಸುಗಾರನ ಮದುವೆ ಆದಾಗ ಅವ್ರು ಇಷ್ಟು ದೊಡ್ಡ ಪ್ರಮಾಣದ ಸಕ್ಸಸ್ ರೀಚ್ ಆಗ್ತಾರಂತ ನಿಮ್ಗೆ ಅನಿಸಿತ್ತಾ? ಖಂಡಿತ ಇಲ್ಲ, ಆವಾಗ ಅನಿಸಿರಲಿಲ್ಲ. ಬಟ್ ಅವರು ಯೋಚನೆಗಳು ಥಾಟ್ ಅವನ್ನೆಲ್ಲ ನೋಡ್ತಾ ನೋಡ್ತಾ ನನಗೆ ಇವ್ರು ಎಲ್ಲೋ ರೀಚ್ ಆಗಿಬಿಡ್ತಾರೆ ಅನ್ನೋ ಥರ ಅನ್ನಿಸ್ತು. ಅದಕ್ಕೆ ನಾನು ಬೆಂಬಲ, ನಾನು ಪೂರ್ಣ ಸಮ್ಮತಿ ಕೊಟ್ಟೆ. ಅಂದರೆ ಏನಾದರೂ ಕೆಲಸ ಹಿಡಿದ್ರೆ ಅವರು ಅದನ್ನು ಪೂರ್ಣ ಆಗೋ ತನಕ ಬಿಡಲ್ಲ. ಏನೇ ಆದರೂ ಅಷ್ಟು ಕಷ್ಟ ಇದೆ ಬೇಡ ಅಂತ ನಾನು ಅಂದ್ರೂ ಅವ್ರು ಬಿಡಲ್ಲ. ಅದು ಮಾಡೇ ಮಾಡ್ತೀನಿ ಅನ್ನೋ ಒಂದು ಅವ್ರಿಗೆ ಇದಿದೆ, ಗುರಿ ಇದೆ. ಹಂಗಾಗಿ ನಾನು ಪೂರ್ಣ ಸಮ್ಮತಿ ಕೊಟ್ಟು ಒಂದೊಂದು ಸಲ ಅನಿಸುತ್ತೆ ನನಗೂ ಇಷ್ಟು ಪ್ರಾಮಾಣಿಕತೆ ಬೇಡ ಅನಿಸುತ್ತೆ. ಬಟ್ ಅವ್ರು ಬಿಡಲ್ಲ, ಪ್ರಾಮಾಣಿಕತೆನೇ ನಂದು ಗುರಿ ಏನೋ ಥರ ತಿಳ್ಕೊಂಬಿಟ್ಟಿದ್ದಾರೆ. ಎಷ್ಟು ಪ್ರಾಮಾಣಿಕರು ಅಂದರೆ ಹೌದು ಹೇಳಿದಾರೆಲ್ಲ ಗೊತ್ತಿಲ್ಲ, ಅವ್ರ ಹುಡುಗಿನ ಪ್ರೀತಿಸಿದ್ದೆ ಅಂತ ಹೇಳಿದ್ದಾರೆ. ಮತ್ತೆ ಅದನ್ನ ಕೇಳಿದಾಗ ಯೂಶಲಿ ಹೆಣ್ಮಕ್ಳಿಗೆ ಏನು ಅಷ್ಟು ಸಂತೋಷ ಆಗಲ್ಲ. ಬಟ್ ಅದನ್ನ ನೀವು ಹೆಂಗೆ ಸ್ಪೋರ್ಟಿವ್ ಆಗಿ ತಗೊಂಡ್ರಿ? ಇಲ್ಲ, ಆಗಿರ್ಬೋದು, ಆಗಿರ್ಬೋದೇನಾಗಿದೆ ಅಂತ ಹೇಳ್ತಾರೆ. ಪ್ರತಿಯೊಂದು ಸಾಕ್ಷ್ಯಚಿತ್ರದ ಉದ್ದೇಶ ಇಷ್ಟೇ. ಅಲ್ಲಿ ಇನ್ಫಾರ್ಮೇಷನ್, ಇಂಟ್ರೆಸ್ಟ್ ಮತ್ತು ಇನ್ಸ್ಪೈರೇಷನ್ ಇರಬೇಕು ಎಂದು ಹೇಳುತ್ತಾರೆ. ಹಾಗೆ 3 ಕುತೂಹಲಕರ ಅಂಶಗಳನ್ನು ಸೈಲೆನ್ಸ್ ಇನ್ ದ ಸೌಂಡ್, ಶಬ್ದದೊಳಗಣ ನಿಶಬ್ದ ಹೊಂದಿದೆ ಎಂಬ ಸಂತೃಪ್ತ ಭಾವ ನನ್ನದು. ಪ್ರತಿಯೊಬ್ಬ ನೋಡುಗರಿಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿ ಚಿತ್ರಣ ವಿನೂತನ ಅನುಭವಗಳನ್ನು ನೀಡುವುದರ ಜೊತೆಗೆ ಪ್ರೇರಣೆ ಮತ್ತು ಮಾರ್ಗದರ್ಶಿಯಾಗಬೇಕು. ಯಾವ ವ್ಯಕ್ತಿಯೂ ಬದುಕಿನಲ್ಲಿ ಪರಿಪೂರ್ಣ ಅಲ್ಲ, ಪರಿಪೂರ್ಣನಾಗಲು ಸಾಧ್ಯವೂ ಇಲ್ಲ. ಆದರೆ ಬದುಕು ತನಗೆ ಕೊಟ್ಟ ಅವಕಾಶಗಳನ್ನು, ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳುವನೇ ಸಾಧಕನಾಗುತ್ತಾನೆ. ಅಂತಹ ಸಾಧಕರ ಸಾಲಿನಲ್ಲಿ ಸೇರುವ ಸಾದರಹಳ್ಳಿಯ ನಾಗೇಗೌಡ ರಮೇಶ್ ಅವರ ವ್ಯಕ್ತಿತ್ವ ನಮ್ಮ ಯುವಕರಿಗೆ ಮಾರ್ಗದರ್ಶಿಯಾಗಲಿ ಎಂದು ಹಾರೈಸುತ್ತೇನೆ. ಇತಿಹಾಸವನ್ನು ಮರೆಯದೆ ಅರ್ಥಪೂರ್ಣ ಇತಿಹಾಸವನ್ನು ಕಟ್ಟುವುದು ನಮ್ಮ ಸಕಾರಾತ್ಮಕ ಭಾವನೆಯಾಗಬೇಕು. ಅಂತಹ ಒಂದು ದೃಶ್ಯ ಕಾವ್ಯವನ್ನು ಸಾಧ್ಯವಾಗಿಸಿದ SN ರಮೇಶ್ ಅವರ ತಂಡಕ್ಕೆ, ಆತ್ಮೀಯ ಬಳಗಕ್ಕೆ, ಹಾಗೆ ಶಾಂತರಾಗಿ ನಿಧಾನವಾಗಿ ಆಸಕ್ತಿಯಿಂದ ವೀಕ್ಷಿಸಿದ ತಮಗೆ ಅನಂತ ಶರಣಾರ್ಥಿಗಳು. ನಮಸ್ಕಾರ.